ಇಮ್ಯಾಜಿನ್ ಮಾಡಿ, ಒಂದು ದಿನ ಸನ್ ನಿಂತು ಬಿಟ್ಟರೆ ಲೈಟ್ ಇಲ್ಲ, ಹೀಟ್ ಕೂಡ ಇಲ್ಲ. ಅರ್ತ್ ಮೇಲೆ ಏನಾಗುತ್ತದೆ? ನಾವು ಸರ್ವೈವ್ ಆಗ್ತೀವಾ ಅಥವಾ ಮಾನವ ಜೀವನವೇ ಮುಗಿಯುತ್ತಾ? ಆನ್ಸರ್ ಸಿನಿಮಾ ಅಲ್ಲ, ಇದು ಪ್ಯೂರ್ ಸೈನ್ಸ್. ಸನ್ ಈಗ ನಿಂತರೂ ಅರ್ತ್ ತಕ್ಷಣ ಕತ್ತಲೆಯಲ್ಲಿ ಮುಳುಗೋದಿಲ್ಲ, ಏಕೆಂದರೆ ಸಣ್ಣ ಲೈಟ್ ಅರ್ಥಗೆ ತಲುಪೋಕೆ ಸುಮಾರು 8 ನಿಮಿಷಗಳ ಕಾಲ ಬೇಕು. ಎಂದರೆ ಸನ್ ನಿಲ್ಲೋ ಘಟನೆ ನಮಗೆ 8 ನಿಮಿಷ ನಂತರ ಮಾತ್ರ ಕಾಣಿಸುತ್ತದೆ. 8 ನಿಮಿಷ ಆದ್ಮೇಲೆ ಸಂಪೂರ್ಣ ಅರ್ತ್ ಕತ್ತಲೆಯಲ್ಲಿ ಮುಳುಗುತ್ತದೆ. ಡೇ ನೈಟ್ ಎಲ್ಲ ಕಳೆದು ಹೋಗುತ್ತದೆ. ಸ್ಕೈ ಕಪ್ಪಾಗಿರುತ್ತದೆ, ಸ್ಟಾರ್ಸ್ ಮಾತ್ರ ವಿಸಿಬಲ್. ಸೋಲಾರ್ ಪವರ್ ಸಿಸ್ಟಮ್ಸ್ ನಿಲ್ಲುತ್ತದೆ ಮತ್ತು ಪ್ಲಾಂಟ್ಸ್ ನಲ್ಲಿ ಫೋಟೋಸಿಂಥಸಿಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತದೆ. ಈಗ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತದೆ, ಗ್ರಾವಿಟಿ ಏನು ಆಗುತ್ತದೆ? ಸನ್ ನಿಲ್ಲಿದ್ರೂ ಅದರ ಗ್ರಾವಿಟಿ ನಷ್ಟವಾಗೋದಿಲ್ಲ, ಏಕೆಂದರೆ ಗ್ರಾವಿಟಿ ಮೋಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಮಾಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ಅರ್ತ್ ತನ್ನ ಆರ್ಬಿಟ್ ನಲ್ಲಿ ರೊಟೇಟ್ ಮತ್ತು ರಿವಾಲ್ವ್ ಆಗ್ತಾ ಇರುತ್ತದೆ. ಮೊದಲ 24 ಗಂಟೆಗಳಲ್ಲಿ ಅರ್ತ್ ಟೆಂಪರೇಚರ್ ಸುಮಾರು -17 ° ಆಗುತ್ತದೆ. ಒಂದು ವಾರದೊಳಗೆ ಓಷನ್ಸ್ ಮೇಲ್ಭಾಗ ಐಸ್ ಆಗುತ್ತದೆ. ಒಂದು ವರ್ಷದೊಳಗೆ ಆವರೇಜ್ ಟೆಂಪರೇಚರ್ -73 ° ಕೆಳಗೆ ಬೀಳುತ್ತದೆ. ಹ್ಯೂಮನ್ ಸರ್ವೈವ್ ಆಗೋದು ಅಂಡರ್ಗ್ರೌಂಡ್ ಬಂಕರ್ಸ್ ಅಥವಾ ಸೀಲ್ಡ್ ಹ್ಯಾಬಿಟೇಟ್ಸ್ ನಲ್ಲಿ ಮಾತ್ರ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಓಷನ್ ಸಂಪೂರ್ಣ ಫ್ರೀಸ್ ಆಗೋದಿಲ್ಲ, ಮೇಲ್ಭಾಗ ಐಸ್ ಆಗುತ್ತದೆ. ಆದರೆ ಕೆಳಭಾಗದಲ್ಲಿ ವಾಟರ್ ಲಿಕ್ವಿಡ್ ಆಗೇ ಇರುತ್ತದೆ, ಏಕೆಂದರೆ ಅರ್ತ್ ಒಳಗೆ ಇಂಟರ್ನಲ್ ಹೀಟ್ ಇರುತ್ತದೆ. ಕೆಲವು ಸೀ ಲೈಫ್ ಸ್ಪೀಶೀಸ್ ಲಕ್ಷಾಂತರ ವರ್ಷಗಳವರೆಗೂ ಸರ್ವೈವ್ ಆಗಬಹುದು. ಬೆಳಕು ಇಲ್ಲ ಎಂದರೆ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡೋದಿಲ್ಲ, ಇದರಿಂದ ಪ್ಲಾಂಟ್ ನಿಧಾನವಾಗಿ ಸಾಯುತ್ತದೆ. ಮತ್ತು ಅನಿಮಲ್ಸ್ ನ ಫುಡ್ ಚೈನ್ ಕೂಡ ಬ್ರೇಕ್ ಆಗುತ್ತದೆ, ಇದರಿಂದ ಅನಿಮಲ್ಸ್ ಎಕ್ಸ್ಟಿಂಕ್ಟ್ ಆಗುತ್ತದೆ. ಮತ್ತು ಅರ್ತ್ ಮೇಲೆ ಲೈಫ್ ಮೈಕ್ರೋಸ್ ಮಟ್ಟಕ್ಕೆ ಮಾತ್ರ ಶ್ರಿಂಕ್ ಆಗುತ್ತದೆ. ಈಗ ನಮಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತದೆ, ನಾವು ಹ್ಯೂಮನ್ಸ್ ಸರ್ವೈವ್ ಆಗಬಹುದಾ? ಹ್ಯೂಮನ್ಸ್ ಬದುಕೋಕೆ ಸಾಧ್ಯ ಟೆಕ್ನಾಲಜಿ ಇದ್ದರೆ ಮಾತ್ರ. ಅಂಡರ್ಗ್ರೌಂಡ್ ಸಿಟೀಸ್, ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಆರ್ಟಿಫಿಷಿಯಲ್ ಫಾರ್ಮಿಂಗ್ ಸಿಸ್ಟಮ್ ಇದ್ದರೆ ನಾವು ಒಂದು ಮಟ್ಟಕ್ಕೆ ಬದುಕಬಹುದು. ಫ್ಯೂಚರ್ನಲ್ಲಿ ಹ್ಯೂಮನ್ ಸಿವಿಲೈಸೇಷನ್ ಮೂನ್ ಅಥವಾ ಮಾರ್ಸ್ ಕಡೆ ಶಿಫ್ಟ್ ಆದರೆ ನಾವು ಬದುಕಲು ಸಾಧ್ಯ ಆಗಬಹುದು. ಸೊ ಕೊನೆಯದಾಗಿ ನಿಜ ಏನು? ಸನ್ ನಿಲ್ಲಿದರೆ ಅರ್ತ್ ತಕ್ಷಣ ನಾಶವಾಗೋದಿಲ್ಲ, ಆದರೆ ನಿಧಾನವಾಗಿ ಕೋಲ್ಡ್, ಡಾರ್ಕ್, ಸೈಲೆಂಟ್ ಪ್ಲಾನೆಟ್ ಆಗಿ ಮಾರಿಬಿಡುತ್ತದೆ. ಈ ಇಮ್ಯಾಜಿನೇಷನ್ ನಿಮಗೆ ಭಯಾನಕ ಅನಿಸುತ್ತಾ ಅಥವಾ ಫ್ಯಾಸಿನೇಟಿಂಗ್? ಯಾವ ಪಾರ್ಟ್ ನಿಮಗೆ ಹೆಚ್ಚು ಶಾಕಿಂಗ್ ಅನಿಸುತ್ತದೆ? ಕಮೆಂಟ್ ನಲ್ಲಿ ಬರೆಯಿರಿ. ಇದರ ಜೊತೆ ಟೈಮ್ ಡೈಲೇಷನ್ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ಮಿಸ್ ಮಾಡಬೇಡಿ, ಲಿಂಕ್ ಪಿನ್ ಕಮೆಂಟ್ ನಲ್ಲಿದೆ. ಮತ್ತು ಇನ್ನಷ್ಟು ಕನ್ನಡ ಸ್ಪೇಸ್ ವಿಡಿಯೋಸ್ಗಾಗಿ ಜಿಯೋ ಸ್ಪೇಸ್ ಹಬ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.